ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಬೇಡದೇ ಇರುವಂತ ಜೀನ್ಸ್ ಅನ್ನ ಬಳಸಿಬಿಟ್ಟು ಎರಡು ಸುಂದರವಾದ ವಸ್ತುಗಳನ್ನ ಮಾಡೋಣ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಾನಿಲ್ಲಿ ಒಂದು ಜೀನ್ಸ್ ನಿಂದ ಒಂದು ಬಟ್ಟೆಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದರ ಅಳತೆ 9.5 ಇಂಚು ಅಗಲ ಇದೆ, ಹಾಗೆ 11 ಇಂಚು ಉದ್ದ ಇದೆ. ಈ ರೀತಿಯಾದ 2 ಪೀಸಸ್ ನಮ್ಗೆ ಬೇಕಾಗುತ್ತೆ. ಈಗ ನಾನು ಇದನ್ನ ಎರಡನ್ನು ಈ ರೀತಿಯಾಗಿ ಇಟ್ಕೊಂಡು ನಂತರ ಅದನ್ನ ಅಡ್ಡವಾಗಿ ಹೀಗೆ ಇಂಚ್ ಪಟ್ಟಿಯನ್ನ ತಗೊಂಡು 2 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಮಾರ್ಕ್ ಮಾಡ್ಕೊಂಡಿದ ನಂತರ ನಾನು ಸ್ಕೇಲಿನಿಂದ ಲೈನ್ ಅನ್ನ ಹಾಕೊಂಡೆ. ಅದಾದ್ಮೇಲೆ ಅಡ್ಡವಾಗಿ ಮತ್ತೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಅಲ್ಲಿ ಕೂಡ ಒಂದು ಡೈಮಂಡ್ ಆಕೃತಿಯಲ್ಲಿ ಲೈನ್ ಅನ್ನ ಹಾಕೊಂಡಿದ್ದೀನಿ. ಈಗ ಲೈನ್ ಹಾಕೊಂಡಿದ್ದೀನಲ್ಲ, ಅದೇ ಪ್ರಕಾರವಾಗಿ ಎರಡನ್ನು ಜೋಡಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ತರ ನಾನಿಲ್ಲಿ ಬಿಳಿ ದಾರವನ್ನ ಬಳಸಿದ್ದೀನಿ. ಬಿಳಿ ದಾರ ಬಳಸೋದ್ರಿಂದ ಅದು ಒಂಥರ ಡಿಸೈನ್ ಕೂಡ ಆದಂಗಾಯ್ತು ಅಂತ ಹೇಳಿ. ಪ್ಲೇನ್ ಇದೆ ಅಲ್ವಾ ಜೀನ್ಸ್, ಹಾಗಾಗಿ ಇಲ್ಲೇ ಒಂದು ಚಿಕ್ಕ ಡಿಸೈನ್ ರೀತಿಯಾಗಿ ಆಗ್ಬಿಡತ್ತೆ, ಅದಕ್ಕೋಸ್ಕರ. ಸೊ ಕಂಪ್ಲೀಟ್ ಈ 2 ಪೀಸಸ್ಗೆ ಈ ತರ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಡಿಸೈನ್ ಇರುವಂತ 2 ಪೀಸ್ ಬಟ್ಟೆಗಳನ್ನ ತಗೊಂಡಿದ್ದೀನಿ. 9 ಇಂಚ್ ಅಗಲ ಹಾಗೆ 3 ಇಂಚು ಉದ್ದ ಇರುವಂತದ್ದು. ನೆಕ್ಸ್ಟ್ ಅದನ್ನ ಏನ್ ಮಾಡ್ತೀನಿ ಅಂದ್ರೆ 2 ತುದಿಗಳಿಗೂ ಈ ಪ್ರಕಾರವಾಗಿ ಇದನ್ನ ಇಟ್ಬಿಟ್ಟು ಸ್ಟಿಚ್ ಮಾಡಿ ಜಾಯಿಂಟ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಬಟ್ಟೆಗಳೆಲ್ಲ ಬಂದಿದ್ದೆಲ್ಲ ಕಟ್ ಮಾಡೋಣ. ಈಗ ನೋಡಿ, ನಾನು 2 ತುದಿಗಳಿಗೂ ಈ ರೀತಿಯಾಗಿ ಈ ಪ್ರಿಂಟೆಡ್ ಬಟ್ಟೆಯನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಜಿಪ್ ಅನ್ನ ಈ ಪ್ರಕಾರವಾಗಿ ಆಸ್ ಯೂಶುವಲ್ ಅಟ್ಯಾಚ್ ಮಾಡಬೇಕು. ಒಂದ್ ಕಡೆ ಅಟ್ಯಾಚ್ ಮಾಡಿದಾಯ್ತು, ನಂತರ ಇಲ್ಲಿ ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದೇ ಕ್ರಮದಲ್ಲಿ 2 ಕಡೆಗೂ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಮೊದಲಿಗೆ ಈ ತರ ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕೊಳ್ಬೇಕು, ನಂತರ ಅದನ್ನ ತಿರುಗಿಸ್ಬಿಟ್ಟು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ನಿಮ್ಗೆ ಜಿಪ್ ಅಟ್ಯಾಚ್ ಮಾಡೋದ್ರ ಬಗ್ಗೆನೇ ಒಂದು ಡೀಟೇಲ್ ವಿಡಿಯೋ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ, ಅದನ್ನ ಚೆಕ್ ಮಾಡಬಹುದು. ಅದರಲ್ಲಿ ಇನ್ ಡೀಟೇಲ್ ಆಗಿ ನಾನು ತಿಳಿಸಿದ್ದೀನಿ. ಹೀಗೆ ನಾನು 2 ಕಡೆಗೂ ಈ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಈಗ ರನ್ನರ್ ಕೂಡ ಇನ್ಸರ್ಟ್ ಮಾಡಿದಾಗಿದೆ. ಇನ್ನು ಉಳಿದಿರುವಂತ ಕೆಲಸ 2 ಸೈಡ್ಸ್ ಏನು ಓಪನ್ ಇದೆ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನಾನು 2 ಸೈಡ್ಸ್ ಅನ್ನು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ನಂತರ ನಾನೇನ್ ಮಾಡ್ತೀನಿ, ಇಲ್ಲಿ ಸುಮಾರು 1/1 ಇಂಚಿಗೆ ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ಈ ರೀತಿಯಾಗಿ ಹಿಡಿತಾ 2 ಕಡೆಗೂ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ 2 ಸೈಡ್ಸ್ಗೂ ಕೂಡ ಡಬಲ್ ಸ್ಟಿಚ್ ಅನ್ನು ಹಾಕಿದಾಯ್ತು. ಈಗ ಈ ಒಂದು ಪರ್ಸ್ ಅನ್ನ ಸೀದಾ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಸುಂದರವಾದ ಪರ್ಸ್ ರೆಡಿ ಟು ಯೂಸ್ ಇದೆ. ಮೇಕಪ್ ಪೌಚ್ ಅಥವಾ ಮೆಡಿಕಲ್ ಕಿಟ್ ಈ ರೀತಿಯಾಗಿ ಇದನ್ನ ಬಳಸಬಹುದು. ಜಸ್ಟ್ ಒಂದು ಜೀನ್ಸ್ ಬಟ್ಟೆ ಇದ್ರೆ ಸಾಕು. ಇವತ್ತಿನ 2ನೇ ಐಡಿಯಾ ಯಾವುದು ಅಂತ ಇವಾಗ ನಾವು ನೋಡೋಣ. ಇವತ್ತಿನ 2ನೇ ಐಡಿಯಾದಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಮೊದಲಿಗೆ ನಾನು ಒಂದು ಬೆಲ್ಟ್ ಅನ್ನು ಮಾಡೋದಕ್ಕೆ ಇಲ್ಲಿ ಬಟ್ಟೆಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 4 ಇಂಚು ಅಗಲ ಇದೆ, ಹಾಗೆ ಸುಮಾರು 58 ಇಂಚ್ ಆಗುವಷ್ಟು ಉದ್ದ ಇದೆ. ಈಗ ಇದನ್ನ ಈ ಪ್ರಕಾರವಾಗಿ ಇದನ್ನ ಫೋಲ್ಡ್ ಮಾಡಿಬಿಟ್ಟು ನಾನು ಬೆಲ್ಟ್ಸ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಈಗ ನೋಡಿ, ಈ ತರ ನಾನು ಬೆಲ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾಯ್ತು. ಇದು 58 ಇಂಚ್ ಆಗುವಷ್ಟು ಇದೆ. ನೆಕ್ಸ್ಟ್ ನಾನು ಒಂದು ತುದಿಯಲ್ಲಿ ಇದನ್ನ 3 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಒಂದು ಪಟ್ಟಿಯನ್ನ ಕಟ್ ಮಾಡಿ ಇಟ್ಕೊಳ್ತೀನಿ. ಈಗ ಈ ಬೆಲ್ಟ್ ಮತ್ತೆ ಈ ಕಟ್ ಮಾಡಿ ಇಟ್ಕೊಂಡಿರೋ ಪೀಸ್ ಅನ್ನ ಸದ್ಯಕ್ಕೆ ಸೈಡ್ ಅಲ್ಲಿ ಇಡೋಣ. ಹಾಗೆ ನಾನು ಈ ಜೀನ್ಸ್ ಅಲ್ಲಿ 9/8 ಇಂಚಿನ 1 ಪೀಸು, 9/6 1 ಪೀಸು, ಹಾಗೆ 9/2 1 ಪೀಸ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನ್ ಮಾಡ್ತೀನಿ ಅಂದ್ರೆ, ಜೀನ್ಸ್ ಅಲ್ಲಿ ಕಟ್ ಮಾಡ್ಕೊಂಡಿರೋದೆಲ್ಲ ಆಯ್ತು. ಒಂದು ಪ್ರಿಂಟೆಡ್ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ, 9/6 ಇಂಚ್ ಆಗುವಷ್ಟು ಇದೆ ಇದು. ಈಗ ಇದನ್ನ ಈ ಜೀನ್ಸ್ ಬಟ್ಟೆ ಮೇಲೆ ಹೀಗೆ ಇಟ್ಬಿಟ್ಟು 4 ಕಡೆಗೂ ಸ್ಟಿಚ್ ಮಾಡ್ಬಿಟ್ಟು ಒಂದು ಸಿಂಗಲ್ ಪೀಸ್ ಆಗಿ ಇದನ್ನ ರೆಡಿ ಮಾಡ್ಕೊಳ್ತೀನಿ.
ಈಗ ಒಂದು ಸಿಂಗಲ್ ಪೀಸ್ ಆಗಿ ನಾನು ರೆಡಿ ಮಾಡ್ಕೊಂಡಿದ್ದಾಯ್ತು. ನೋಡಿ ಹೀಗೆ ಬಂದಿದೆ. ಈ ಒಂದು ಬ್ಯಾಗ್ ಅನ್ನ ಮಾಡೋದಕ್ಕೆ ನಾನು ಯಾವುದೇ ಸ್ಪಾಂಜ್ ಅನ್ನ ಬಳಸ್ತಾ ಇಲ್ಲ. ಜೀನ್ಸ್ ಸಾಕಷ್ಟು ದಪ್ಪಗಿರೋದ್ರಿಂದ ಅದು ಸಾಕಾಗುತ್ತೆ. ನೆಕ್ಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ, ಇವಾಗ ಇದು ರೆಡಿ ಆಯ್ತಲ್ವಾ, ಇದಕ್ಕೆ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ಹೀಗೆ ನಾನು ಜಿಪ್ ಅನ್ನ ತಗೊಂಡು ಈ ರೀತಿಯಾಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಹೀಗೆ ಒಂದ್ ಕಡೆ ಪ್ರಿಂಟೆಡ್ ಬಟ್ಟೆ ಬರುತ್ತೆ, ಮತ್ತೊಂದ್ ಕಡೆ ಅದೇ ಜೀನ್ಸ್ ಪೀಸ್ ಅನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ನಂತರ ಅದೇ ಪ್ರಕಾರ ರನ್ನರ್ ಅನ್ನು ಕೂಡ ಇನ್ಸರ್ಟ್ ಮಾಡ್ಕೊಂಡೆ. ಈಗ ನೆಕ್ಸ್ಟ್ ಒಂದು ಲೈನಿಂಗ್ ಬಟ್ಟೆಯನ್ನ ತಗೊಂಡಿದ್ದೀನಿ, ಆ ಒಂದು ಪಾಕೆಟ್ಗೆ ಅಂತ ಹೇಳಿ. ಈಗ ನಾನು ಜಿಪ್ ಅಟ್ಯಾಚ್ ಮಾಡಿದಾಗಿದೆಯಲ್ಲ, ಆ ಲೈನಿಂಗ್ ಬಟ್ಟೆಯನ್ನ ಹೀಗೆ ಇಟ್ಬಿಟ್ಟು 4 ಕಡೆಗೂ ಸ್ಟಿಚ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಮಾಡ್ಕೊಂಡಿದ್ಮೇಲೆ ನೋಡಿ ಇಲ್ಲಿ ಪಾಕೆಟ್ ರೆಡಿ ಆಗಿದೆ. ನೆಕ್ಸ್ಟ್ ನಮ್ಮ ಕೆಲಸ, ಮತ್ತೆ ನಾನು ಈ ಒಂದು ಜೀನ್ಸ್ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಜಿಪ್ ಅನ್ನ ಅಟ್ಯಾಚ್ ಮಾಡ್ತೀನಿ ಮತ್ತೆ. ಸೊ ಈಗ ನಾವು ಸೆಕೆಂಡ್ ಪಾಕೆಟ್ ಅನ್ನ ರೆಡಿ ಮಾಡ್ತಾ ಇರೋದು. ಈ ರೀತಿಯಾಗಿ ಒಂದು ಸ್ಟ್ರೈಟ್ ಸ್ಟಿಚ್, ನಂತರ ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಒಂದ್ಸಲ ಇಲ್ಲಿ ನಾನು ಫಸ್ಟ್ ಫಾರ್ವರ್ಡ್ ಅಲ್ಲಿ ಜಿಪ್ ಅನ್ನ ಅಟ್ಯಾಚ್ ಮಾಡೋದನ್ನ ತೋರಿಸಿದೀನಿ. ಸೊ ಒಂದು ಸ್ಟ್ರೈಟ್ ಸ್ಟಿಚ್ ಆಯ್ತು. ನೆಕ್ಸ್ಟ್ ಇವಾಗ ಅದೇ ರೀತಿಯಾಗಿ ಅದನ್ನ ಉಲ್ಟಾ ತಿರ್ಗಿಸ್ಬಿಟ್ಟು ಪ್ರೆಸ್ ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಇನ್ನೊಂದು ಪೀಸ್ ಜೀನ್ಸ್ ಇತ್ತು ಅಲ್ವಾ, ಅದನ್ನ ತಗೊಂಡು ಅದು ಕೂಡ ನಾನು ನೆಕ್ಸ್ಟ್ ಜಿಪ್ಗೆ ಅಟ್ಯಾಚ್ ಮಾಡಬೇಕು. ಅದಕ್ಕಿಂತ ಮುಂಚೆ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಂಡೆ. ಹೀಗೆ ಈಗ ನೆಕ್ಸ್ಟ್ ಪೀಸ್ ಅನ್ನ ತಗೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ನಾನು ಈ ಒಂದು ಪೀಸ್ ಅನ್ನ ಬ್ಯಾಕ್ ಪಾರ್ಟ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಏನಿಲ್ಲ, ಇದನ್ನ 3 ಸೈಡ್ ನಾವು ಮತ್ತೆ ಡಬಲ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡಬೇಕು ಅಷ್ಟೇನೆ. ಈಗ ನಾನು ಸ್ಟಿಚ್ ಹಾಕೊಂಡಿದ್ದಾಯ್ತು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇಲ್ಲಿ 3/4 ಇಂಚ್ ಬೈ 3/4 ಇಂಚಿಗೆ ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀನಿ. ಅದೇ ಪ್ರಕಾರವಾಗಿ ನೆಕ್ಸ್ಟ್ ಕಟ್ ಮಾಡ್ಕೊಳ್ತೀನಿ. ಈಗ ಕಟ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಅದನ್ನ ಸ್ಟ್ರೆಚ್ ಮಾಡಿಬಿಟ್ಟು ಅಲ್ಲಿ ನಾವು ಮತ್ತೆ ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಡಬಲ್ ಸರಿ ಸ್ಟಿಚ್ ಅನ್ನ ಹಾಕೋಬೇಕು ಕಾರ್ನರ್ಸ್ ಆಗಿರೋದಕ್ಕೆ. ಹೀಗೆ ಈ ತರ ಹಿಡಿತಾ ಸ್ಟಿಚ್ ಅನ್ನು ಹಾಕೊಂಡಿದ್ದಾಯ್ತು. ಇವಾಗ ನಾನು ಸೀದಾ ಕೂಡ ಮಾಡ್ಕೊಂಡೆ. ನೋಡಿ ಇವಾಗ ಈ ರೀತಿಯಾಗಿ ಇದೊಂದು ಪರ್ಸ್ ರೀತಿಯಾಗಿ ರೆಡಿ ಆಗಿದೆ. ನಾನು ಇದನ್ನ ಒಂದು ಸ್ಲಿಂಗ್ ಬ್ಯಾಗ್ ಆಗಿ ರೆಡಿ ಮಾಡ್ತಿರೋದ್ರಿಂದ ನೆಕ್ಸ್ಟ್ ಇದಕ್ಕೆ ಬೆಲ್ಟ್ ಅನ್ನು ಕೂಡ ಅಟ್ಯಾಚ್ ಮಾಡ್ತೀನಿ. ಬೆಲ್ಟ್ ಅನ್ನ ಮೊದಲೇ ಮಾಡಿಟ್ಟಿದ್ದನ್ನ ನಿಮ್ಗೆ ತೋರಿಸಿದ್ದೀನಲ್ವಾ. ಈಗ ಅದಕ್ಕೆ ನಾನು ಈ ರೀತಿಯಾದ ರಿಂಗ್ಸ್ ಗಳು ಸಿಗತ್ತೆ. ಇದು ನಿಮ್ಮ ಹತ್ರ ಇದ್ರೆ ಹಾಕ್ಬಹುದು, ಇಲ್ದಿದ್ರೆ ಸ್ಕಿಪ್ ಮಾಡಿ. ಅದನ್ನ 3 ಇಂಚ್ ಪಟ್ಟಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದ್ರೊಳಗೆ ಈ ತರ ರಿಂಗ್ ಅನ್ನ ಇನ್ಸರ್ಟ್ ಮಾಡಿಬಿಟ್ಟು ಅದನ್ನ ಒಂದು ಸೈಡ್ಗೆ, ಈ ಬ್ಯಾಗಿನ ಒಂದು ಸೈಡ್ಗೆ ಹೀಗೆ ಇಟ್ಬಿಟ್ಟು ಇಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಈಗ ಒಂದ್ ಸೈಡ್ ನಾನು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ, ಇನ್ನೊಂದು ಉದ್ದ ಬೆಲ್ಟ್ ಏನಿದೆ ಅದಕ್ಕೆ ನಾನು ಬಕ್ಕಲಿನ ಇನ್ನೊಂದು ಪೋರ್ಷನ್ ಸಿಗತ್ತೆ ನಮ್ಗೆ, ಅದನ್ನ ಹಾಕ್ಬಿಟ್ಟು ನೆಕ್ಸ್ಟ್ ನಾನು ಅದನ್ನು ಕೂಡ ಇಲ್ಲಿ ಹಾಕೋದನ್ನು ನಿಮ್ಗೆ ತೋರಿಸಿದೀನಿ. ನೋಡಿ ಈ ಕಡೆ ಕಾರ್ನರ್ ಅನ್ನ ಹೀಗೆ ಹಿಡಿದ್ಬಿಟ್ಟು ಇನ್ನೊಂದು ಬೆಲ್ಟಿನ್ ಪೀಸ್ ಇತ್ತಲ್ಲ ಅದನ್ನ ಹೀಗೆ ಇಟ್ಟು ಇಲ್ಲಿ ನಾವು ಮತ್ತೆ ಒಂದು ಸ್ಟಿಚ್ ಅನ್ನು ಹಾಕೊಳ್ಬೇಕು. ಈ ಕಡೆ ನಾನು ಸ್ಟಿಚ್ ಅನ್ನು ಹಾಕೊಂಡಿದ್ದಾಯ್ತು. ಇನ್ನೊಂದು ತುದಿಗೆ ಈ ತರದ ಬಕ್ಕಲಿನ ಇನ್ನೊಂದು ಪಾರ್ಟ್ ಏನ್ ಬರುತ್ತೆ ಅದನ್ನ ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದೀನಿ. ಆ ತರ ಮಾಡ್ಬಿಟ್ಟು ನೀವು ಅದನ್ನ ಹಾಕೊಳ್ಬೇಕಾಗತ್ತೆ. ಇದಿರೋದ್ರಿಂದ ನಾವು ಬೆಲ್ಟ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಬಹುದು, ಲೆಂತ್ ಎಲ್ಲ ಉದ್ದ ಗಿಡ್ಡ ಈ ರೀತಿಯಾಗಿ. ಇದು ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ, ಇಲ್ಲದೆ ಇದ್ರೆ ಸ್ಕಿಪ್ ಮಾಡಬಹುದು ಖಂಡಿತ. ನೋಡಿ ಈ ರೀತಿಯಾಗಿ ಹಾಕ್ಬಿಟ್ಟು ನಂತರ ಅಲ್ಲಿ ಕೂಡ ನಾನು ಡಬಲ್ ಸ್ಟಿಚ್ ಹಾಕಿ ಈ ಒಂದು ಬೆಲ್ಟ್ ಅನ್ನು ಕೂಡ ಸೆಕ್ಯೂರ್ ಮಾಡ್ಕೊಳ್ತೀನಿ. ಈಗ ನಮ್ಗೆ ಹೇಗ್ ಬೇಕೋ ಹಾಗೆ ಲೆಂತ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಇವಾಗ ನೋಡಿ ಈ ರೀತಿಯಾದ ಒಂದು ಸ್ಲಿಂಗ್ ಬ್ಯಾಗ್ ರೆಡಿನ ಆಯ್ತು. ಜಸ್ಟ್ ಒಂದು ಬೇಡದೇ ಇರೋ ಜೀನ್ಸ್ ಇಂದ 2 ಐಡಿಯಾಸ್ ಅನ್ನ ಇವತ್ತು ನೋಡಿದಾಯ್ತು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.